ಸಿಂಹರಾಶಿ ಔಷಧಿ ವ್ಯಾಪಾರಿಗಳು ಸಮಸ್ಯೆಗೆ ಸಿಲುಕುವಂತಹ ಸಂದರ್ಭ. ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ದೊಡ್ಡ ದೊಡ್ಡ ಸವಾಲುಗಳು ಎದುರಾಗುವಂಥದ್ದಾಗತ್ತೆ. ನಿಮ್ಮ ತಪ್ಪು ಮಾಹಿತಿಯಿಂದ ಆರ್ಥಿಕವಾಗಿ ಸಂಕಷ್ಟಕ್ಕೆ ಕೆಲವರು ಸಿಗಹಾಕ್ಕೊಳ್ತಾರೆ. ಇನ್ನೊಂದಷ್ಟು ಜನ ಅನರ್ಥವನ್ನು ಮಾಡಿಕೊಂಡು ತೊಂದರೆಯನ್ನು ಪಡ್ತಾರೆ ಅಂತಕ್ಕಂತಹದ್ದು. ನಿಮ್ಮ ಮೇಲಿನವರು, ಅಧಿಕಾರಿಗಳು, ಹಿರಿಯರು ನಿಮಗೆಲ್ಲ ರೀತಿಯಿಂದಲೂ ಸಹಕಾರ ಕೊಟ್ಟರೂ ಕೂಡ ನಿಮಗೆ ಮಾತ್ರ ತೊಂದರೆ ತಪ್ಪಿದ್ದಲ್ಲ ಅಂತ ಹೇಳಬೇಕು. ಪ್ರೇಮಿಗಳಿಗೆ ಬಹಳ ಶುಭವಾದಂತಹ ದಿವಸ ಇದು. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಆಗುವುದರ ಜೊತೆಗೆ ಹಲವಾರು ರೀತಿಯ ಗೊಂದಲಗಳು, ಸಮಸ್ಯೆಗಳು ದೊಡ್ಡ ಮಟ್ಟದಲ್ಲಿ ಎದುರಾಗುತ್ತೆ. ಅದನ್ನು ಧೈರ್ಯದಿಂದ ಎದುರಿಸಬೇಕಾದಂಥದ್ದು. ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆಗಳನ್ನು ಮನೆಯಲ್ಲಿ ಹೇಳಿಕೊಳ್ಬೇಕು ಅಥವಾ ಹಿರಿಯರಲ್ಲಿ ಹೇಳಿಕೊಳ್ಬೇಕು. ಇಲ್ಲ ಅಂತಾದರೆ ಆ ಸಮಸ್ಯೆ ದೊಡ್ಡದಾದಾಗ ಮುಂದೆ ಆಗತಕ್ಕಂತಹ ದುಷ್ಪರಿಣಾಮ ಬಹಳ ಕ್ರೂರವಾಗಿರಬಹುದು ಅಂತ ಹೇಳಬೇಕಾಗತ್ತೆ. ಅಶ್ವಿನಿ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ನಿಮ್ಮ ಕೆಲವು ಆಲೋಚನೆಗಳು, ನೀವಿರತಕ್ಕಂತಹ ವಾತಾವರಣ ಇವೆಲ್ಲವೂ ಕೂಡ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಬಹುದು. ಏನೇ ಇರಲಿ ಆತ್ಮವಿಶ್ವಾಸ ಬಹಳ ಗಟ್ಟಿಯಾಗಿರಬೇಕಾದಂಥದ್ದು ಮುಖ್ಯವಾಗುತ್ತೆ. ಯಾರು ಏನು ಸಲಹೆಗಳನ್ನು ಕೊಡ್ಬೋದು, ಸೂಚನೆಗಳನ್ನು ಕೊಡ್ಬೋದು, ಸಹಕಾರ ಕೊಡ್ಬೋದು, ಸಹಾಯವನ್ನು ಮಾಡ್ಬೋದು. ಆದರೆ ಆತ್ಮವಿಶ್ವಾಸ ಇರಬೇಕಲ್ಲ. ಎಲ್ಲರ ಸಹಕಾರ ಇದ್ದರೂ ಕೂಡ ನಾನು ಈ ಕೆಲಸವನ್ನು ಮಾಡಿ ಮುಗಿಸಬಲ್ಲೆ ಅನ್ನುವಂತಹ ಆತ್ಮಸ್ಥೈರ್ಯ ಬಹಳ ಮುಖ್ಯವಾಗಿ ಕೆಲಸ ಮಾಡಬೇಕಾಗತ್ತೆ. ಪ್ರಜ್ಞಾವಂತರು ನಿಮ್ಮ ಸುತ್ತಮುತ್ತ ಇದ್ದರೂ ಕೂಡ ಅವರನ್ನು ಉಪಯೋಗಿಸ್ಕೊಳ್ತಕ್ಕಂತಹ ಬುದ್ಧಿವಂತಿಕೆ ನಿಮ್ಮದಾಗಬೇಕು. ಇದ್ದಾರೆ ಎಂದ ಮಾತ್ರಕ್ಕೆ ಏನೂ ಪ್ರಯೋಜನ ಆಗೋದಿಲ್ಲ. ಅವರಿಂದ ಯಾವ ವಿಷಯವನ್ನು ನಾನು ತಗೊಳ್ಬೇಕು, ಹೇಗೆ ಮಾರ್ಗದರ್ಶನವನ್ನು ಪಡಿಬೇಕು, ಅವರ ಆಶ್ರಯವನ್ನು ಹೇಗೆ ಪಡ್ಕೊಳ್ಬೇಕು, ಇದು ಬಹಳ ಮುಖ್ಯವಾಗುತ್ತೆ. ಅವಿವಾಹಿತರ ಕಷ್ಟಗಳನ್ನು ಕೇಳುವಂಥವರೇ ಇಲ್ಲ. ಅವರು ಬೇರೆ ಬೇರೆ ನಿರ್ಧಾರಗಳನ್ನು ಮಾಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮಾನಸಿಕವಾಗಿ ಸಮಾಧಾನ ಇರೋದಿಲ್ಲ, ಪ್ರಯತ್ನಗಳೆಲ್ಲ ವಿಫಲವಾಗ್ತಾ ಇರುತ್ತೆ. ಹೀಗಿದ್ದಾಗ ಸನ್ಮಾರ್ಗದಲ್ಲಿ ಹೋಗಬೇಕು ಅಂತಕ್ಕಂತಹ ಭಾವನೆಗೆ ಧಕ್ಕೆ ಬರುವ ಹಾಗೆ ಆಗಬಹುದು. ಸಮಯಕ್ಕೆ ಮಹತ್ವವನ್ನು ನೀಡಿ ಕಾಲವನ್ನು ಹರಣ ಮಾಡ್ಕೊಂಡ್ಬಿಟ್ರೆ ಮತ್ತೆ ಸಿಕ್ಕದೇ ಇರತಕ್ಕಂಥದ್ದು. ನಿಮ್ಮ ಕೆಲವು ನಿರ್ಧಾರಗಳು ಸಡಿಲವಾಗಬೇಕು. ನಾನು ಹೀಗೇ ಮಾಡೋದು ಇದಮಿತ್ತಂ ಅಂತ ಅಂದುಕೊಂಡ್ಬಿಟ್ರೆ ಕೆಲವು ಕೆಲಸಗಳು ಆಗದೇ ಇರುವಂಥದ್ದಾಗತ್ತೆ. ಆರ್ಥಿಕ ಲಾಭ ಇದ್ದರೂ ಕೂಡ ಕೆಲವೊಂದಷ್ಟು ಲೆಕ್ಕಗಳು ಸಿಕ್ಕದಲೇ ಏನೋ ಖರ್ಚಿನಿಂದ ನಷ್ಟ ಆಗುವಂಥದ್ದೇ ಹೆಚ್ಚಾಗಿ ಕಾಣ್ತಾ ಇದೆ. ಗುರುಪ್ರಾರ್ಥನೆಯನ್ನು ಮಾಡಿ ಆ ಗುರುಗಳ ಅನುಗ್ರಹ, ಗುರುಗಳ ಆಶೀರ್ವಾದ ನಿಮ್ಮನ್ನು ಎಲ್ಲ ರೀತಿಯಿಂದಲೂ ಕೂಡ ಕಾಪಾಡಲಿ. ಶುಭವಾಗಿ. ಭವಿಷ್ಯ ಈ ದಿನ ಕಾರ್ಯಕ್ರಮದಲ್ಲಿ ಒಂದು ವಿರಾಮದ ನಂತರ ಉಳಿದ ರಾಶಿಗಳ ಫಲಾಫಲಗಳನ್ನು, ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಗಮನಿಸ್ತಾ ಹೋಗೋಣ. ತುಲಾರಾಶಿ, ಟೀಮ್ ವರ್ಕ್ ಮಾಡುವಂಥವರಿಗೆ ಬಹಳ ಶುಭವಾದಂತಹ ದಿವಸ ಇದು. ಯಾಕೆ ಅಂತಂದರೆ 4-6 ಜನ ಒಟ್ಟಿಗೆ ಸೇರಿ ಮಾಡುವಂತಹ ಕೆಲಸದಲ್ಲಿ ಹಲವಾರು ಅಭಿಪ್ರಾಯ ಭೇದಗಳಿದ್ದರೂ ಕೂಡ ಒಂದಷ್ಟು ಉತ್ಕರ್ಷಕ್ಕೆ ಅನುಕೂಲವಾಗುವಂಥದ್ದಿರುತ್ತೆ. ಸ್ನೇಹಿತರ ತೊಂದರೆ ಅಥವಾ ಇನ್ಯಾರೋ ದೂರದವರು ನಿಧನರಾಗಿ ಆ ವಾರ್ತೆಯನ್ನು ಕೇಳಿ ಮಾನಸಿಕವಾಗಿ ನೋವಾಗುವಂಥದ್ದು. ನಿಮ್ಮ ನಿರೀಕ್ಷೆಗಳು ತುಂಬ ಇರುತ್ತೆ. ಅದೆಲ್ಲವೂ ಕೂಡ ಈಡೇರಬೇಕಾದ್ರೆ ಕಷ್ಟ ಸಾಧ್ಯ ಇದೆ. ಯಾಕೆ ಅಂತಂದರೆ ಮನುಷ್ಯನಿಗೆ ಇರತಕ್ಕಂತಹ ಆಸೆ, ಅದಕ್ಕೆ ಪರಿಮಿತಿಯೇ ಇಲ್ಲ. ಅದಕ್ಕೆ ಕಡಿವಾಣ ಹಾಕದೇ ಇದ್ದಾಗ ಮಾನಸಿಕವಾಗಿ ನೋವನ್ನು ಅನುಭವಿಸಬೇಕಾಗತ್ತೆ. ರಿಯಲ್ ಎಸ್ಟೇಟ್ ಏಜೆಂಟ್ಗಳಿಗೆ ಸ್ಥಿತಿ ಅಥವಾ ಆರ್ಥಿಕ ಪರಿಸ್ಥಿತಿ ತುಂಬ ಗಂಭೀರವಾಗಿ ಇರುವಂಥದ್ದಾಗತ್ತೆ. ಅನೇಕ ಜನ ತಮ್ಮ ನೌಕರಿಯನ್ನು ದೂಷಣೆ ಮಾಡ್ತಾ, ಅಲ್ಲಿಯ ವಾತಾವರಣವನ್ನು ದೂಷಣೆ ಮಾಡ್ತಾ, ನಾವು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ರಾಜೀನಾಮೆಗೆ ಮುಂದಾಗಬಹುದು ಅನ್ನುವಂಥದ್ದಿದೆ. ಮಹಾವಿಷ್ಣುವನ್ನು ಸ್ಮರಣೆ ಮಾಡಿ ನಿಮ್ಮಲ್ಲಿ ಇರತಕ್ಕಂತಹ ಮಾನಸಿಕ ಅಸ್ಥಿರತೆ ಅಥವಾ ಅಸಮಾಧಾನ ಸ್ವಲ್ಪ ಮಟ್ಟಿಗಾದರೂ ದೂರವಾಗಿ ಭಗವಂತನ ಅನುಗ್ರಹವಾಗಲಿ. ಶುಭವಾಗಿ. ವೃಶ್ಚಿಕ ರಾಶಿ, ಪೋಷಕರು ಮಕ್ಕಳ ಮಧ್ಯದಲ್ಲಿ, ವಿದ್ಯಾರ್ಥಿಗಳು ಶಿಕ್ಷಕರ ಮಧ್ಯದಲ್ಲಿ, ಅಧಿಕಾರಿಗಳು ಕೆಲಸ ಮಾಡತಕ್ಕಂತಹ ಕಾರ್ಮಿಕ ವರ್ಗದವರ ಮಧ್ಯದಲ್ಲಿ ಜಗಳಕ್ಕೆ, ಭಿನ್ನಾಭಿಪ್ರಾಯಕ್ಕೆ ಅವಕಾಶಗಳಾಗತ್ತೆ.
ಆದರೆ ಇದನ್ನು ಸ್ವಲ್ಪ ಮಟ್ಟಿಗೆ ಆಲೋಚನೆ ಮಾಡಿ ಜಗಳವನ್ನು ಮಾಡಿಕೊಳ್ಳದೇ ಇರತಕ್ಕಂಥದ್ದು, ಮಾತಿಗೆ ಮಾತನ್ನು ಬೆಳೆಸದೇ ಇರತಕ್ಕಂತಹದ್ದು, ದ್ವೇಷ ಸಾಧನೆಯನ್ನು ಮಾಡ್ತಕ್ಕಂಥದ್ದು ಬೇಡ ಅಂತ ಹೇಳುವಂಥದ್ದು. ಮಕ್ಕಳು ಅಗತ್ಯವಾಗಿ ಪೋಷಕರ ಮಾತನ್ನು ಕೇಳಬೇಕಾಗತ್ತೆ. ಪೋಷಕರು ಅಷ್ಟೇ ಮಕ್ಕಳ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರಿಗೆ ಯಾವ ರೀತಿಯಲ್ಲಿ ಏನನ್ನು ಹೇಳಬಹುದು ಅನ್ನುವಂತಹ ಭಾವನೆಯಲ್ಲಿ ವರ್ತಿಸಬೇಕಾಗತ್ತೆ. ಭವಿಷ್ಯವನ್ನು ರೂಪಿಸ್ಕೊಳ್ಬೇಕಾದ್ರೆ ಹಿರಿಯರ ಮಾರ್ಗದರ್ಶನ ತುಂಬ ಅಗತ್ಯ ಇರುತ್ತೆ. ಯಾಕೆ ಅಂತಂದರೆ ನಿಮಗೆ ಬೇರೆ ಎಲ್ಲ ಏನೇ ಇರಬಹುದು, ಅನುಭವದ ಕೊರತೆ ಹೆಚ್ಚಾಗಿ ಕಾಣುವಂಥದ್ದಿರುತ್ತೆ. ಅದನ್ನು ಸರಿದೂಗಿಸ್ಕೊಳ್ಬೇಕಾದಂಥದ್ದು. ಸುಳ್ಳು ಹೇಳ್ತಕ್ಕಂತಹವರಿಗೆ ತುಂಬ ಹಿನ್ನಡೆ. ಅದರಲ್ಲೂ ವಿದ್ಯಾರ್ಥಿಗಳು ಸುಳ್ಳನ್ನು ಹೇಳೋದು ಅಭ್ಯಾಸ ಮಾಡಿಬಿಟ್ಟಿದ್ರೆ ಅದು ದೊಡ್ಡದಾದಂತಹ ಹಿನ್ನಡೆಗೆ ಕಾರಣವಾಗುತ್ತೆ. ಬುದ್ಧಿವಂತಿಕೆ ಇರಲಿ, ಆದರೆ ಅತಿಯಾದಂತಹ ಬುದ್ಧಿವಂತಿಕೆಯನ್ನು ತೋರಿಸ್ಲಿಕ್ಕೆ ಹೋಗಿ ತೊಂದರೆಯನ್ನು ಮಾಡಿಕೊಳ್ಬೇಡಿ. ಬಟ್ಟೆ ವ್ಯಾಪಾರಿಗಳು, ಸಣ್ಣ ಪುಟ್ಟ ವ್ಯಾಪಾರಸ್ಥರು ಅವಘಡದಿಂದ ಒಂದಷ್ಟು ನಷ್ಟವನ್ನು ಹೊಂದಬೇಕಾದಂಥದ್ದಿದೆ. ಬಂಡವಾಳಕ್ಕೂ ಕೂಡ ತೊಂದರೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ವಿಷ್ಣು ಸಹಸ್ರನಾಮವನ್ನು ಕೇಳಿ ಅಥವಾ ವಿಷ್ಣುವನ್ನು ಸ್ಮರಣೆ ಮಾಡಿ. ಶುಭವಾಗಿ.